ಹೊರ ಬಾಯ್ ನೋಟ. ಅಯ್ಯ ಬಾರ ಅಲ್ಲಲ್ತಕ್ಕ, ನೀ ಏನ ಬಾಗಲ್ ನಿಂತ್ಕೊಂಡು ಅರೇದಕ್ಕೆ ಮಾಡ್ದಂಗೆ ಮಾಡ್ತಿಯಲ್ಲ. ನಾನ ಬರ್ಬೇಕಂದೆ ನಿಮ್ಮ ಮನೆ ಕಡೆಗೆ, ನೀನ ಬಂದು ನೋಡಿ, ಚಲೋ ಆಯ್ತು. ಯಾಕಿಲ್ಲಲೇ ಬ್ಯಾಗ ಪಾಗ ಎಲ್ಲ ರೆಡಿ ಆಗ್ತಿಲ್ಲ ಅಂತ ಕೇಳಿದ್ರಾತಂತ ಬಂದೆ. ಹಂಗೆ ಆಸೆ ಮನೆಗೆ ಹೋದೆ ಅಂದ್ರೆ ಒಂದಿಟ್ಟು ನಂದು ಜಂಪರ್ ಐತೆ ನೋಡಿ, ಇಸ್ಕೊಂಬಾರ್ಲೆ ಅವ್ರ ಮನ್ಯಾಗ. ಹೊಸ ಹೊಲೆ ಕೊಟ್ಟನಿ, ಉಟ್ಕೊಳಕ್ಕೆ ಇಲ್ದಂಗೆ ಆಗ್ಯವು. ಬರೇ ಒಂದೇ ಜಾಕೆಟ್ ಆಗ್ಬಿಟ್ಟತಿ. ಮ್ಯಾಚಿಂಗಿಗೆ ಅದನ್ನ ಒಂದು ಹಾಕ್ಯಣದ ಎಲ್ಲ ಅದಕ್ಕೂ. ಅಯ್ಯ ಬಾರಲ್ಲ ಅಂತಕ್ಕ, ಮನೆಗೆ ಹೋಗ್ಯಾರ ಏನು ಮಾಡ್ತೀವಿ. ನಂದು ಎಲ್ಲ ಬ್ಯಾಗ್ ರೆಡಿ ಆಯ್ತಪ್ಪ. ನಂದು ಒಂದು ಜಾಕೆಟ್ ಐತಿ ಇಸ್ಕೊಂಡು, ಅದು ಒಂದು ಸೀರೆನ ಪಿಕೋ ಮಾಡಕ್ಕೆ ಕೊಟ್ಟಿದ್ನೆ, ಅದನ್ನ ಇಸ್ಕೊಂಬಂದ್ರೆ ಆತು. ಹೌದಾ, ನಡಿ ಹಂಗಾರೆ ಹೋಗೋಣ. ಅಂದಂಗಿಲ್ಲ ಅದಕ್ಕೆ ನಿಮ್ಮ ಚಿಕ್ಕಮ್ಮರ ಪೇನ್ರ ಫೋನ್ ಮಾಡಿದ್ರೆ ನಿಮಗೆ? ನನಗೂ ಮಾಡಿದ್ರವ, ಹಿಂಗೆ ನಾವು ಇದಕ್ಕೆ ಹೊಂಟವಿ ಕುಂಭಮೇಳಕ್ಕೆ, ಬರ್ತೀರೇನ ಅಂತ ಕೇಳಿದ್ರೆ. ಮತ್ತು ನನಗೂ ಹೋಗ್ಬೇಕಂತ ಅನ್ಸಿತ್ತು. ನನ್ನ ಗಂಡ ಅದನಲ್ಲ, ಬ್ಯಾಬಿಡ ಅವ್ರು ವಿಮಾನದಾಗ ಹೋಗ್ತಾರಂತ, ಅದೇನು ಖರ್ಚಂತೂ ಸಹ ಬರ್ತೈತೇನೋ ಹಂಗೆ ಹಿಂಗೆ ಅಂತ ಅನ್ನಕತ್ತಿದ್ರವ. ಹಂಗಾಗಿ ಸುಮ್ಮನೆ ಅದೇ, ಇಲ್ಲಾಂದ್ರೆ ನಾವು ವಿಮಾನ ಹತ್ಬೋದತ್ತ. ಹೌದನ್ನ, ನಿಮಗೆ ಬರ್ತೀರೇನಂತ ಕೇಳಿದ್ರೆ ನನಗೇನು ಹಂಗೆ ಕೇಳಲಿಲ್ಲ ಬಿಡು. ಹಿಂಗವ ಹೊಂಟೇವಿ, ಹಿಂಗೆ ನಿಮ್ಮ ಕಾಕಂದ ನಂದು 2 ಟಿಕೆಟ್ ಬುಕ್ ಮಾಡ್ಯಾನ ನಿಮ್ಮ ವಿನಯ್ ಅಂತಂದು ಅಂದ್ರವ. ಹಂಗೆ ಅನ್ಲಿಕ್ಕೆ ನಾವು ಬರ್ತೇವೆ ಅಂತಂದು ಹೆಂಗೆ ಅನ್ನಕತ್ತಿ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ನಮ್ಮನ್ನು ಬ್ಯಾಡ ಬಿಡು, ಕಡೆಗೆ ಅವ್ರು ಹೂನಾರು ಕರ್ಕೊಂಡು ಹೋಗ್ಬೇಕು. ಮತ್ತೇನಾರು ಇದ್ದಾಗ ಬಾರ್ಬೇವ ಅಂತ ಪುರ್ಸೋತಿಲ್ಲಂಗೆ ಕರೀತಾರೆ ನಮ್ಮ ಚಿಕ್ಕಮ್ಮರು. ನೋಡು ಇದಕ್ಕಾದ್ರೆ ಹೆಂಗೆ ಬಿಟ್ಟು ಹೋಗ್ಯಾರ. ಅಲ್ಲ ಮತ್ತು ನಿಮ್ಮನ್ನು ಕರೆದಾರ ಅಂದ್ರೆ ಗಂಡ ಹೆಂಡತಿ ಇಬ್ರು ಹೋಗಿ ಬರ್ಬೇಕಿಲ್ಲ. ಮತ್ತು ನನ್ನ ಸಲುವಾಗಿ ಯಾಕೆ ಬಿಡಕ್ಕೆ ಹೋಗಿದ್ದು ನೀನು? ಹೋಗಲ್ಲ ಅಲ್ತಕ್ಕ, ಅವ್ರಿಗೆ ನಮ್ಗೆ ಎಲ್ಲಿ ಹೊಂದಂಗೆ ಕಕ್ಕತ್ತವ. ಅವ್ರು ನೋಡಿದ್ರೆ ಎಲ್ಲ ಹೈಪಾಯಿ ಹಿಡ್ಯಾರ, ನಾವು ನೋಡಿದ್ರೆ ಎಲ್ಲ ಇಲ್ಲೇ ಕೆಳಗಿನ ಕನ್ಯಾಗ ಹಿಡ್ಕಂತ ಹೋಗಾರವ, ಸಣ್ಣದವ್ರು ನೋಡ್ಕೊಂತ. ಅದಕ್ಕೆ ಬೇಡ ಅಂತ ಸುಮ್ಮನೆ ಬಿಟ್ಟವ. ಅದು ಅಲ್ದೆ ಒಣ ನಿಮ್ಮೆಲ್ಲರ ಜೊತೆಗೆ ಹೋದ್ರೆ ಅದ್ರ ಖುಷಿನ ಬೇರೆ ಬಿಡಲ್ಲ ಅದಕ್ಕೆ. ಒಂದೀಟ ಸಣ್ಣದ ಏನೋ ಇರೋಲ್ದಕ್ಕೆ ಒಟ್ಟು ಅದೇನ ಎಂಜಾಯ್ ಮಾಡ್ಕೊಂತ ಹೋಗ್ಬೋದವ. ಅವ್ರ ಜೊತೆ ಹೋದ್ರೆ ಗುಪ್ಚುಪ್ ಸುಮ್ಮನೆ ಕುಂದ್ರಬೇಕು, ಸುಮ್ಮನೆ ಎಳಿಬೇಕು, ಸುಮ್ಮನೆ ನೋಡ್ಬೇಕು, ಸುಮ್ಮನೆ ಬರ್ತಿರ್ಬೇಕು. ಒಟ್ಟ ಮಾತಿಲ್ಲ ಕತೆ ಇಲ್ಲ ನೋಡು. ಅದಕ್ಕೆ ಬೇಡ ಅಂತಂದು ಸುಮ್ಮನೆ ಅದೇ. ನನ್ನ ಗಂಡ ಅಂದದ್ದು ದೇಶ ಆತ ಒಂದು ಲೆಕ್ಕಕ್ಕೆ. ಅದಕ್ಕೆ ಸುಮ್ಮನೆ ಆಗ್ಬೇಕು ನೋಡು. ಹೌದೇನ, ಚಲೋ ಆಗ್ಬಿಡ. ನೀ ಅನ್ನೋದು ಕರೆ ಐತಿ. ಬಾ ಮತ್ತೆ ಹೋಗಿ ಬರೋಣ ಆಸೆ ಮನೆಗೆ. ಆಸೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ನೋಡಿ. ನೀವು ಮೊದಲೇ ಹೇಳೇನು ನಾನು, ನೀನು ಅತ್ತಿ ಕಾಡಕ್ಕೆ ಹೋಗ್ಬೇಡ ನನಗೆ. ಮೊನ್ನೆ 3-4 ದಿವಸ ಹೋಗಿ ಬಂದಿದ್ದಿ, ಹೋಗಿ ಬಂದದ್ದು ತಡ ಇಲ್ಲ ಮತ್ತೆ ಹೊಕ್ಕವೆ ಅಂತಿರಲ್ಲ. ನನಗಂತ ಆಗಂಗಿಲ್ಲಪ್ಪ ಮಕ್ಕಳು ಹಿಡಿಯೋದು. ಅವು ಏನವು ಮಕ್ಕಳು, ನಾವು ಜೀವಕ್ಕೆ ಮುಕ್ಕಳು. ಅದನ್ನು ಮಾಡಿಕೊಡು ಅಂತ ಒಂದಂತತಿ, ಒಂದು ಮ್ಯಾಗಿ ಮಾಡಂತ ಒಂದಂತತಿ, ಒಂದು ಅನ್ನ ಬೇಕು ಅಂತತಿ. ಅಯ್ಯ ಕರ್ಮ, ನನ್ನ ಕಡೆಯಿಂದ ಸಾಧ್ಯನೇ ಇಲ್ಲ ಬಿಡು ಅವ್ರನ್ನ ಹಿಡಿಯೋಕೆ. ಅದಕ್ಕೆ ನೀನೇನು ಈ ಸಲ ಹೋಗೋದು ಬೇಡ. ಅಲ್ರಿ, ಎಷ್ಟು ಕಂಡೀಷನ್ನಾಗಿ ಹೇಳ್ತಿರಲ್ಲ, ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಂತಂದು. ನಾನು ನಿಮ್ಮನ್ನು ರೊಕ್ಕ ಕೇಳ್ತೇನೆ, ರುಚಿ ಕೇಳ್ತೇನೆ. ನೀನು ನನ್ನ ಜೊತೆ ಬಾರಪ್ಪ, ನಾನು ಕರ್ಕೊಂಡು ಅಡ್ಡಾಡ ಅಂತೇನೆ. ಏನಿಲ್ಲ, ಬರೀ ಒಂದಿಟ್ಟು ಮನ್ಯಾಗ 2 ಹುಡುಗ್ರು ನೋಡ್ಕೊಳಕ್ಕಾಗಂಗಿಲ್ಲ ಅಂದ್ರೆ ನಾ ಏನು ಮಾಡ್ಲಪ್ಪ? ತೀರ ಮಾಡ್ತೀವಿ ಬಿಡು. ತೀ ಆತ ಯಾಕ ನಿಂದು ತೀರ ಹೋಗೋರ ಜೊತೆ ಹೊಕ್ಕವಿ ಓಣ್ಯಾಗ ಹೆಣ್ಮಕ್ಳ ಜೊತೆಗೆ, ಮತ್ತೆ ಬಂದುಬಿಡ್ತೇವೆ ಅವ್ರ ಜೊತೆಗೆ. ನಾವೇನು ಅಲ್ಲೇ ವಸ್ತಿನ ಇರ್ತೇವೆ ಒಂದು 5-6 ದಿನ ಗಂಟ್ಲೆ. ಲೇ, ನನ್ನ ಸಮಸ್ಯೆ ಅದ ಅಲ್ಲ, 2 ಹುಡುಗ್ರು ನೋಡ್ಕೊಳೋದೇನು ದೊಡ್ಡ ಮಾತಲ್ಲ ಅದು. ನೀನು ಜಂಪರೇನು, ಬ್ಲೌಸಿನು, ಅವು ಏನು ಡ್ರೆಸ್ ಹೊಲಿಯೋದು ಅವು ಎಲ್ಲ ಗಿರಾಕಿ ಬರ್ತಾವು. ನಂದು ಬ್ಲೌಸ್ ಕೊಟ್ಟಿತ್ತು ನೋಡ್ರಿ, ಇವತ್ತು ಕೊಡ್ತೇನೆ ಅಂದದ್ದು ರೊಕ್ಕರು, ನಾಳೆ ಕೊಡ್ತೇನೆ ಅಂದದ್ದು ರೊಕ್ಕರು. ಆಗೈತೇನೆ ನೋಡ್ರಿ, ನಂದು ಆ ಕಲರ್ ರೀ ಈ ಕಲರ್ ರೀ ಅಂತಾರೆ. ಅವು ನೋಡಿದ್ರೆ ಓಸು ಮ್ಯಾಲೆ ನೇತು ಹಾಕಿ ನೀನು, ನನಗೆ ಒಂದು ಸಿಗಂಗಿಲ್ಲ. ಅವ್ರಿದ್ರಿಗೆ ನಾನು ಹೆಂಗೆ ಅವನ್ನ ತೆಗೆದು ಕೊಡೋಕ್ಕಾಕತಿ? ಹೇಳಿ ನೋಡೋಣ ನೀನು. ಅದಕ್ಕೆ ನಾನು ನೀ ಊರಿಗೆ ಹೋದೆ ಅಂದ್ರೆ ಅವ್ರ ಮನೆಯಾಗಿಲ್ಲ, ಬರೋಕೆ ಹೋಗ್ಬೇಡ್ರಿ ಅಂತಂದು ಬೋರ್ಡ್ ಹಾಕಿಬಿಡ್ತಾನೆ ನೋಡು. ಬೋರ್ಡ್ ಹಾಕ್ಬಿಡ, ಸತ್ಲು ಇನ್ಮೇಲೆ ತರಕ್ಕೆ ಹೋಗ್ಬೇಡ್ರಿ ಅಲ್ಲಿ ಜಂಪರ್ ಹೊಲ್ಸಾಕ ಅಂತಂದು ಹೇಳೋ ನೋಡು. ಬೋರ್ಡ್ ಹಾಕ್ತಾರೆ, ಬೋರ್ಡ್. ಏನು ನಿನ್ನೇನ್ರ 10 ರೂಪಾಯಿ ರೊಕ್ಕ ಕೇಳ್ತಾನೆ ನಾನು? ಏನಾರ ಬೆಳ್ಳಿ ಬಂಗಾರ ಮಾಡಿಸಿ ಅಂದ್ರೆ ನಾ ಎಲ್ಲರೂ ಹೋದ್ರೆ ಬಂದರೆ ಎಲ್ಲ ನನ್ನ ಕೈಯಾಗಿನ ರೊಕ್ಕ ನಾ ತಗೊಂಡು ಖರ್ಚು ಮಾಡ್ಕೊಂಡು ಬರ್ತೇನೆ. ಆದ್ರೆ ನೀನು ಇಂಥದ್ದು ಮಾತಾಡ್ತೀಯಲ್ಲ ನೀನು. ಲವ್ ಮಾಡಿ ನೀನ ಬೇಕಂತೇಳಿ ಮದುವೆ ಆಗಿದ್ದಕ್ಕೆ ಚಲೋ ಆಗ್ಬಿಡಪ್ಪ. ಏನಾರ ಆಗಲಿ, ಚಲೋ ಬಿರುದು ಕೊಡ್ತೀನಿ ನನಗೆ. ಲಲಿತಕ್ಕ, ಯಾಕೆ ಆಸೆ ಮನೆಯಾಗ ಗಂಡಂದು ಹಾಕಿದ್ದು ಬಾಯಿ ಹಾಕತ್ತೈತಲ್ಲ? ಯಾಕಲೇ ಆಸೆ, ಏನಾಯ್ತು ಪಾಪ? ಲಂಬೋಣನ ಮೇಲೆ ಯಾಕೆ ಎಷ್ಟು ಜೋರು ಹಾರಾಡಕತ್ತಿಯಲ್ಲ? ಪಾಪ ಅವಣ್ಣ ಒಂದು ಉಸುಲು ಹೊಡೆಯಂಗಿಲ್ಲವ, ಹಿಂದೆ ಬಾಯಿ ಕೇಳಾಕತ್ತೈತೆ ನಾವು ಹೊರಗೆ. ಚಲೋ ಟೈಮ್ಗೆ ಬಂದು ನೋಡು ಲಲಿತಕ್ಕ, ಬಾ. ನಾನೀಗ ನಿನ್ನ ಒಂದು ಮಾತು ಕೇಳ್ತೀನಿ, ಹೇಳು ಲಲಿತಕ್ಕ. ಅಣ್ಣರು ನಿನ್ನೆಲ್ಲ ಕಡೆ ಕರ್ಕೊಂಡು ಅಡ್ಡಾಡ್ತಾರಲ್ಲ, ಎಲ್ಲ ಖರ್ಚು ಮಾಡ್ತಾರಲ್ಲ ಅವ್ರು ನಿನ್ನ ಸಲುವಾಗಿ. ನೀ ಏನು ಬೇಕಂತ ಅದನ್ನೆಲ್ಲ ತಕ್ಕೊಡ್ತಾರಲ್ಲ. ಮತ್ತು ನೀ ಎಲ್ಲಿ ಹೋಗೋಣಂತೆ ಅಲ್ಲೆಲ್ಲ ಕರ್ಕೊಂಡು ಹೋಗ್ತಾರವ. ಇಷ್ಟಿದ್ರೂ ನೀನು ಏನಾರು ಸಿಟ್ಟು ಬಂತಂದ್ರೆ ಅಣ್ಣಾರನ್ನ ಏನಿಲ್ಲ ಕೈ ಹಾಕಿ ಎತ್ತು ಒಕ್ಕಟ್ಬಿಡ್ತಿದ್ದೆ ಅವ್ರಕ್ಕೆ. ಆಮೇಲೆ ಆಸೆ, ನಿಮ್ಮ ಮನ್ಯಾಗ ಏನೋ ಆತಲ್ಲ, ಯಾಕೆ ಬಾಯ್ ಮಾಡಕತ್ತೀರಿ ಅಂತ ನಾನು ಕೇಳಿದ್ರೆ ನೀ ನನ್ನ ಬುಡಕ ಬಂದಿಲ್ಲೇ. ಗಟ್ಟೊಳಕ್ಕಿದೆ ಬಿಡ ನೀನು. ಏನೋ ರೇಖಾ ಮಾಡ್ತೀರವ ನೀವು ಗಂಡ ಹೆಂಡ್ತಿ. ನಾವೇನು ನಡುಕ್ ಮಾತಾಡೋದಲ್ಲ, ನಮ್ಮ ಜಂಪರ್ ತಕ್ಕೊಡು, ಅದಕ್ಕೆ ಬಂದೆ ಇಸ್ಕೊಂಡು ಹೋಗೋಣ ಅಂತಂದು. ನಂದು ಸೀರೆ ಕೊಡವ, ಹಾಲು ಸಸ ಕೊಟ್ಟಿದ್ನಲ್ಲ, ಹಾಲು ಪಿಕೋ ಮಾಡಕ್ಕೆ
ನನಗೆ ಬೇಕು ನೋಡು ಊರಿಗೆ ಹೋಯಕ್ಕೆ. ನಾನು ಅದ್ರ ಜೊತೆದು ಜಾಕೆಟ್ ಇಟ್ಕೊಂಡೀನಿ. ಅದ್ಯಾಕೆ ಭಾಳ ಇದಾಗ್ಬಿಟ್ಟತ್ತಲ್ಲ, ಅದಕ್ಕೆ ಇನ್ನೂ ಪಿಕೋ ಮಾಡೋವಲ್ಲಕ್ಕ ಅಂತೇಳಿ ಕೊಟ್ಟಿದ್ದು ನಿನ್ನ ಕೈಯಾಗ. ಅದನ್ನ ಕೊಟ್ಬಿಡು. ಪಿಕೋನ ಇಲ್ಲಲೇ, ನನಗೆ ಟೈಮೇ ಸಿಕ್ಕಲ್ಲ, ಹಂಗೆ ಪಿಕೋ ಮಾಡೋಕ್ಕಾಗಿಲ್ಲ. ಲಲಿತಕ್ಕನ ಜಂಪರ್ ಬೇಕಾರೆ ಕೊಡ್ತಾನೆ. ಒಂದು ಚೂರು ಇಸ್ತ್ರಿ ಮಾಡೋದೈತಿ, ಇಸ್ತ್ರಿ ಮಾಡಿಕೊಡು ಅಂದ್ರೆ ಆಮೇಲೆ ಕೊಡ್ತಾನೆ. ನಡೀತಿತ್ತಾಗ ಹಂಗೆ ಕೊಡು ಅಂದ್ರೆ ಈಗ ಕೊಡ್ತಾನೆ ನೋಡವ. ಟೈಮ್ ಸಿಕ್ಕಲ್ಲ ಅಲ್ಲ, ನಿನಗೆಲ್ಲ ಟೈಮ್ ಇರ್ತೈತಿ. ಆದ್ರೆ ಯಾಕೆ ಮಾಡ್ಬೇಕು? ಪಿಕೋಕೇನು ಕಮ್ಮಿ ರೊಕ್ಕ, ಜಾಕೆಟ್ ಹೊಲಿದ್ರೆ ಜಾಸ್ತಿ ರೊಕ್ಕ ಅಂತಂದು ಬೇಕಂತ ತೆಗೆದಿಟ್ಟಿರ್ತಿತ್ತಾಗ ಗೊತ್ತೈತೆ ನನಗೆ. ನೀನು ಹೆಂಗಿದೆ ಅನ್ನೋ ನನಗೆ ಗೊತ್ತಲ್ಲನ. ಮಾಡ್ತಾಳ ಎಷ್ಟರ ಇರ್ಬೇಕು ನೋಡಿ ನಿನಗೆ. ನಾ ಹೇಳೇನಿ ನನಗೆ ಬೇಕಾಯ್ದು ಊರಿಗೆ ಒಯ್ಯಾಕ ಅಂತಂದು. ಇಲ್ಲವ ನನಗೆ ಆಗಂಗಿಲ್ಲ ಮಾಡೋದು ಅಂತಂದ್ರೆ ನಾ ಬೇರೆ ಕಡೆಗೆ ಕೊಡ್ತಿದ್ದಿಲ್ಲ, ಸುಮ್ಮನೆ ಇಟ್ಕೊಂಡು. ಅಯ್ಯೇ ಹೆಂಗೆ ಮಾಡ್ತೀಯಲ್ಲೇ? ನಾನು ಯಾವಾಗ ಹೊಲದಾಗ ಕೊಟ್ಟಲ್ಲ ನಿನಗೆ. ಈ ಇವತ್ತು ನಂದು ಊರಿಗೆ ಹೋಗೋದೈತಿ, ಅದಕ್ಕೆ ಒಟ್ಟು ನಂದು ಬ್ಯಾಗ್ ಪಾಗ ರೆಡಿ ಮಾಡ್ಕೊಂತ ಅಂದ್ರೆ ಆಗಲಿಲ್ಲ. ಕಲ್ತಕ್ಕ ನಿನ್ನಿಂತ ಮುಂಚೆ ಒಂದು ವಾರನೇ 15 ದಿವಸ ಮುಂಚೆ ಕೊಟ್ಟದ್ಲಕ್ಕೆ, ಅದಕ್ಕೆ ಜಂಪರ್ ಹೊಲ್ದನಿ. ನೀನು ಹಂಗೆ ನಿನ್ನೆ ಕೊಟ್ಟಿದ್ದಿ, ಇವತ್ತು ಹಾಲು ಕೊಡು ಅಂದ್ರೆ ನನಗೆ ಕೈ ದೇವರು 2 ಕೊಟ್ಟನವ, 4 ಕೊಟ್ಟಲ್ಲ. ಆತಾಗ ಬಂದ್ಮೇಲೆ ಹೊಲಕ್ಕೆ ಕೊಡು ಬರಾಬರಿ. ಆಸಿ ನೀ ಜಗಳ ಇಟ್ಟು ಮಾಡೋದಿತ್ತು ಅಂದ್ರೆ ಆರಾಮಾಗಿ ಆಮೇಲೆ ಮಾಡ್ಕೆ. ನಂದು ಇದು ಡ್ರೆಸ್ ಕೊಟ್ಟಿದ್ನಲ್ಲ ಹೊಲಕ್ಕೆ, ಕೊಡು ಅದನ್ನು. ಹಾಂ ಕೊಡ್ದಂತಂಬ. ಬೊಬ್ಣಿ ಹಳೆ ಬೊಬ್ಣಿ, ರೊಕ್ಕ ಕೊಡೋದು ನೋಡಿದ್ರೆ ಆಗಂಗಿಲ್ಲ ನಿನಗೆ. 5 ಜೊತೆ ಡ್ರೆಸ್ಸಿಂದು ರೊಕ್ಕ ಇಟ್ಕೊಂಡೇವ, ತೀರ ಗೊತ್ತಾಗಂಗಿಲ್ಲ ನಿನಗೆ ಎಷ್ಟು ರೊಕ್ಕ ಆತ. ಹಂಗೆ ಜಮಾ ಬರ್ಕ ಅಂದ್ರೆ ನನ್ನ ಮೇಲೆ ಮಂತ್ಯಂದ ಖರ್ಚಿರಂಗಲ್ಲ ಏನು. ರೊಕ್ಕ ಕೊಟ್ರೆ ಕೊಡ್ತಾನೆ, ಇಲ್ಲದ್ರೆ ಎಲ್ಲಿ ನೋಡು. ಕೊಡ, ಯಾಕೆ ಹಂಗೆ ಮಾಡ್ತಿದ್ದಿ? ನಾನೇನ್ರ ನಿನ್ನ ರೊಕ್ಕ ತಗೊಂಡು ಓಡೋಕ್ಕ ನೀನು. ಏನು ಭಾಳ ಅಂದರೆ ಎಷ್ಟು, ಒಂದು ಅಷ್ಟರದ್ದು ಹಳೇದು ಎಲ್ಲದು ಸೇರಿ ಒಂದು 500 ರೂಪಾಯಿ ಆಗಿರ್ಬೇಕು. ಊರಿಂದ ಬಂದ್ಮೇಲೆ ಕೊಡ್ತಾನೆ ಕೂಡ. ಒಟ್ಟು ಊರಿಗೆ ಹೋದಾಗ ಖರ್ಚಿಗೆ ರೊಕ್ಕ ಬೇಕಾಕವು, ಮತ್ತು ಅವಾಗ ಎಲ್ಲಿ ಸಾಲದಾದು ಅಂತಂದು ಅಡ್ಡಾಡೋದು. ಅದಕ್ಕೆ ಯಾಕೆ ಹೆಂಗೈತೆ ನಿಮ್ಮ ಮೈಯಾಗ 500 ರೂಪಾಯಿ ಅಂತೀಯಲ್ಲ, ಯಾಕೆ ಲೆಕ್ಕ ಬರ್ತೈತೆ ಬರೋದಿಲ್ಲ ನಿನಗೆ? ನೀ ನೋಡು ಯಾರ್ದಾರು ಕೂಲಿ ಹೋಗಿದ್ದು ಹೆಂಗೆ ಲೆಕ್ಕ ಮಾಡಿ ಬರೋಬ್ಬರಿ ಇಸ್ಕೊಂತಿದ್ದಿ. ಹಂಗೆ 500 ರೂಪಾಯಿ ಯಾಕತಿ, 1000 ರೂಪಾಯಿ ರೊಕ್ಕ ಆಕತಿ. ಮರ್ಯಾದಿದ್ದೆ 1000 ರೂಪಾಯಿ ರೊಕ್ಕ ಕೊಟ್ಟು ನಿನ್ನ ಡ್ರೆಸ್ ಇಸ್ಕೊಂಡು ಹೋಗು. ಇಲ್ಲಾಂದ್ರೆ ಆ ಡ್ರೆಸ್ ಯಾರಿಗಾರ ಮಾರ್ಕೊಂತಾನೆ, ಯಾರು ತಗೊಂಡು ಹೋಗ್ತಾರ, ಏನು ಚಿಂತಿಲ್ಲ. ನನ್ನ ರೊಕ್ಕ ಅಂತ ನನಗೆ ಬರ್ತೈತಿ, ಅದೆಷ್ಟು ಕರೆಯಕ್ಕೆ ಹೋಗಲ್ದಕ್ಕ. ಹಗ್ರಲ್ಲಿ ಬಿಡಿ ಈಕಿ, ನಾವು ಏನಾರು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನಮ್ಮ ಸೀರೆ ಜಂಪರಿ ಎಲ್ಲಾನ ಮಾರ್ಕೊಳಕ್ಕೆ ಅದು ಬಿಡಿ ಈಕಿ. ಇನ್ನೇನು ಬಟ್ಟೆ ಅಂಗಡಿನ ತೆಗಿತಾಳೆ ನಾವು ಐತಿ ಲೋಣ್ಯಾಗ. ಹೌದು ಬಿಡ್ಲೆ, ಅದ್ರಾಗೇನೈತೆ ತಪ್ಪು? ಹೊಲಿಸ್ಕೊಂಡಿರ್ತಾರೆ ಅಂದಮೇಲೆ ಚಂದ ರೊಕ್ಕ ಕೊಟ್ಟು ಇಸ್ಕೊಂಡು ಹೋಗ್ಬೇಕು. ಯಾಕೆ ಪಾಪ ಅವರು ಏನು ಖರ್ಚು ಕಂದ ಏನು ಇರೋದಲ್ಲೇನು? ಹೌದು, ನಂಗೆ ಮುಂಜಾನೆಯಿಂದ ಸಂಜೆ ಮಟ್ಟ ಪಾಪ ಕುಂಡು ಪೇವ್ರ ಕುತ್ಕೊಂಡು ಬಟ್ಟೆ ಹೊಲ್ದಿರ್ತೈತಿ ಹುಡುಗಿ. ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕೈತಿ? ಅದಕ್ಕೆ ಬೇಸಿಗೆ ಲೆಕ್ಕ ಇಟ್ಟಾಳೆ ಪಟ್ಟ, ಯಾರು ರೊಕ್ಕ ಕೊಡಂಗಿಲ್ಲ ಅವ್ರ ಬಟ್ಟೆ ಮಾರ್ಕೊಂಡ್ಬಿಡ್ತಾನೆ ಅಂತಂದು ತೆಗಿಲ್ ಬಿಡಲ್ಲ ಬಟ್ಟೆ ಅಂಗಡಿನ. ಏನಾಯ್ತು, ನಮಗೂ ಚಲೋ ಆಕೈತಿ, ಪ್ಯಾಟಿಗೆ ಹೋಗಿ ತಂಬರೋದು ತಪ್ತೈತಿ. ಆಸೆ ಹಂಗೆ ಮಾಡಬೇಡಲಿ, ಪುಣ್ಯ ಬರ್ತೈತಿ. ನಾನು ಮತ್ತು ಕೂಲಿ ಬದುಕಿಗೆ ಹೋಗೋದ ಆಗಿಲ್ಲ. ಮೊನ್ನೆ ಹತ್ಲಾಗ ಹೋಗಿ ಬಂದ್ವಿ, ಈಗ ನೋಡ್ರಿ ಇತ್ಲಾಗ ಹೊಂಟವಿ. ರೊಕ್ಕ ಏನು ತುಸ ಖರ್ಚು ಬರ್ತೈತೇನ? ಇನ್ನು ಈ ಸಲ ಟ್ರೈನ್ ಹೊಂಟವಿ, ಹುಬ್ಬಳ್ಳಿಯಿಂದ ಟ್ರೈನ ಬಿಟ್ಟಾರ. ಹೋಗಿ ಬಂದ್ರಾತು, ನಮ್ಮ ಜೀವನದಾಗ ಯಾವಾಗ ಸಿಗ್ಬೇಕಿದೆ ಅಂತಂದು ನೀನು ಇಂಥ ಹೊತ್ತಿನಾಗ ಕಾಡಕತ್ತಿಲ್ಲಲೇ. ಅಣ್ಣಾರ ನೀವರ ಹೇಳ್ರಿ ಒಟ್ಟು ನಿಮ್ಮ ಹೆಂಡತಿಗೆ. ಅಯ್ಯೋ ಶಿವನೇ, ನನ್ನ ಕತ್ತಿನ ಕೇಳೋರು ಯಾರಿಲ್ಲ. ಇನ್ನು ನನ್ನ ಮಾತು ಆಕೆ ಇವಾಗ ಕೇಳ್ಬೇಕಾತು. ನಾನು ಆಕೆಗೆ ಹೋಗೋಬೇಡ ಅಂತ ನಿಂತಾನೆ ಅಂತದ್ರಾಗ ನಿಮಗೆ ಹೋಗ್ಲಿ ಕೊಟ್ಟು ಕಳಿಸು ಅಂತಂದು ಹೆಂಗೆ ಹೇಳೋಕತಿ? ಯಾಕ್ರಿ ಲಂಬೋಣ್ಣರ, ನೀವು ನೋಡಿದ್ರೆ ನಿಮ್ಮ ಹೆಂಡತಿ ವಿರುದ್ಧವಾಗಿ ಯಾವಾಗ ಮಾತಾಡಂಗಲ್ಲ. ಅವ್ರು ಯಾಕೆ ಏನು ಹೇಳ್ತಾಳ ಅದಕ್ಕೆ ಸೈ ಅಂತಿದ್ರಿ, ಯಾಕೆ ಈ ಪಟ್ಟಿ ಹಿಂಗೆ ಮಾತಾಡಕತ್ತಿರಲ್ಲ? ಸುಮ್ಮನೆ ನಾನು ಊರಿಗೆ ಹೋಗೋದು ಪ್ರಾಬ್ಲಮ್ ಅಲ್ಲ, ಅದು ಜಾಕೆಟು ಡ್ರೆಸ್ಸು ಅವು ಕೊಟ್ಟಿರ್ತಾರಲ್ಲ ಹೊಲೆಕ್ಕೆ, ಅದನ್ನ ಕೇಳಕ್ಕೆ ಬರ್ತಾರಲ್ಲ, ಅದು ಇವ್ರಿಗೆ ಬಂದಿರೋದು ಪ್ರಾಬ್ಲಮ್. ಅದಕ್ಕೆ ಹೋಗ್ಬೇಡ ಅಂತ ನಿಂತಾರ. ಯಾಕೆ ಏನಾಯ್ತು? ಪಾಪ ರೊಕ್ಕ ಕೊಟ್ಟಿರ್ತಾರೆ ಇಸ್ಕೊಂಡು ಹೋಗ್ರ, ಅದ್ರಾಗ ಏನೈತಿ? ಇವ ಅಲ್ಲಲ್ತಕ್ಕ, ಅದು ಹಂಗಲ್ಲ. ಅದೇನಾತಂದ್ರೆ ಏನು ಸಮಸ್ಯೆ, ನಾನೇನು ದೊಡ್ಡದೈತೆ ಅನ್ಕೊಂಡೆ. ತಡಿ, ನನ್ನಂತ ಒಂದು ಐಡಿಯಾ ಐತೆ ಅದಕ್ಕೆ. ಅಲ್ತಕ್ಕ ಸುಮ್ಮನೆ ತಲೆ ಅಂದ್ರೆ ತಲೆ ನೋಡಲ್ಲಿ ಏನು ತರಕತ್ತಾಳಕ್ಕೆ. ಹ್ಞೂ, ಅದನ್ನ ನೋಡೇ ನೆಗೆ ಬಂದೈತೆ ನನಗೆ. ತಗೊಳ ಆಸೆ, ಅಣ್ಣಾರಿಗೆ ಹೇಳ್ಬಿಡ, ಬಟ್ ಯಾರು ಬಂದ್ರೆ ಬಡ 2 ಮೆಟ್ಲ ಹತ್ತದೈತಿ, ತೆಗಿಯೋದೈತಿ, ಕೊಡೋದೈತಿ, ನೋಡಷ್ಟೇ ಕೆಲಸ. ಹೌದು ಬಿಡ್ರಿ, ಐಡಿಯಾ ಏನೋ ಚಲೋ ಐತಿ. ಆದ್ರೆ ಇದನ್ನು ಏನು ಹಿಡ್ಕೊಳೋರು ಒಬ್ರು ಬೇಕಲ್ಲ, ಅದಕ್ಕೆ ಯಾರನ್ನ ಹುಡ್ಕೋದು? ಅದಕ್ಕರ ಬೇಕಾ ಆಸೆ ಮನ್ಯಾಗ. ಅಯ್ಯ ಅಣ್ಣಾರ, ಅದಕ್ಕೆ ಯಾಕೆ ವಿಚಾರ ಮಾಡ್ತೀರಿ? ಯಾರು ಬಂದಿರ್ತಾರಲ್ಲ ಇಸ್ಕೊಂಡು ಹೋಗಕ್ಕೆ, ಸ್ವಲ್ಪ ಹಿಡ್ಕರ್ರಿ ಅಂದ್ರೆ ಅವರೇ ಹಿಡ್ಕೊಂತಾರ.